ಭಾರತ ರತ್ನ ಡಾಕ್ಟರ್ ಭೀಮರಾವ್ ಅಂಬೇಡ್ಕರ್ ಅವರಿಗೆ ಕೋಟಿ ಕೋಟಿ ನಮನ. ಇವರ ಜೀವನವನ್ನು ಆಧರಿಸಿ ಈ ಧಾರಾವಾಹಿಯನ್ನು ನಿರ್ಮಿಸಲಾಗಿದೆ. ರಾಷ್ಟ್ರಕ್ಕೆ, ರಾಷ್ಟ್ರದ ಜನರಿಗೆ ಅಂಬೇಡ್ಕರರ ಕೊಡುಗೆ ಅಪಾರ. ಹಲವಾರು ಅಧಿಕೃತ ಪುಸ್ತಕಗಳನ್ನು ಆಧರಿಸಿ ಈ ಕಥೆಯನ್ನು ತಮ್ಮ ಮುಂದೆ ಇಡಲಾಗಿದೆ. ಈ ಧಾರಾವಾಹಿಯನ್ನು ವಾಹಿನಿಯು ನಿಷ್ಠೆಯಿಂದ ನಿರ್ಮಿಸಿದ್ದು, ಬಾಬಾ ಸಾಹೇಬರ ಜೀವನ ಮತ್ತು ಸವಿಸಿದ ಹಾದಿ ಪ್ರತಿಯೊಬ್ಬರಿಗೂ ಸ್ಫೂರ್ತಿ ನೀಡುತ್ತದೆ ಎಂಬುದನ್ನು ವಾಹಿನಿಯು ಬಲವಾಗಿ ನಂಬಿದೆ. ಭೀಮರಾವ್ ಏನೇ ಮಾಡಿದ್ರೂ ಆದರ್ಶವಾಗಿರತ್ತೆ ಅನ್ನೋ ಕಲ್ಪನೆಯಲ್ಲಿದ್ದ. ಇಂಥ ಸ್ಥಿತಿಲಿ ಇವನ್ ಬಿಟ್ಟು ಓಡೋದ್ನಲ್ಲ, ಅದಕ್ಕೆ ಆ ಭೀಮನ್ ಮೇಲೆ ಕೋಪ ಬರೋದು ಸಹಜ. ತುಂಬಾ ಕೋಪದಲ್ಲಿ ಹೋಗಿದ್ದಾನೆ. ನೋಡ್ತಾ ಇರು ವೈಭವ್ ಭೀಮಂಗೆ ಹೇಗ್ ಪಾಠ ಕಲಿಸ್ತಾನೆ ಅಂತ. ನಡಿ. ಭೀಮರಾವ್, ಭೀಮಾ, ತೋರಿಸ್ಬಿಟ್ಟಿಯಲ್ಲ ನಿನ್ ಬಣ್ಣನ. ನನ್ನ ತಮ್ಮ ನಿನ್ನನ್ನ ಮನುಷ್ಯ ಅಂತ ಭಾವಿಸಿದ್ದ. ಉಡುಗೊರೆಯಾಗಿ ಕನ್ನಡಕ ಕೊಟ್ಟ. ಆದರೆ ನೀನೇನ್ ಮಾಡ್ದೆ? ನನ್ನ ತಮ್ಮ ಗಾಯ ಆಗಿ ರಸ್ತೆಲ್ ಬಿದ್ದಿದ್ರೆ ಹಾಗೆ ಬಿಟ್ಟು ಹೋಗಿದ್ಯಲ್ಲ. ನಾಚಿಕೆ ಆಗ್ಬೇಕು ನಿನ್ಗೆ. ಮಾತಾಡು ಭೀಮರಾವ್, ಯಾಕೆ ಸುಮ್ನಿದ್ಯಾ? ನನಗೇನ್ ಸರಿ ಅನ್ಸಿದ್ಯೋ ಅದನ್ನೇ ಮಾಡಿದ್ದೀನಿ. ಮಿಗಿಲಾಗಿ ನಾನು ಇನ್ನೊಬ್ರಿಗೆ ಸಹಾಯ ಮಾಡ್ತೀನಿ ಅಂತ ಹೊಣೆ ಹೊತ್ತಿಲ್ಲ. ಹೊಣೆ ಹೊತ್ತಿಲ್ವಾ? ಇನ್ನೊಬ್ರಿಗೆ ಸಹಾಯ ಮಾಡಬೇಕು ಅನ್ನೋ ಹೊಣೆ ಹೊತ್ತಿಲ್ವಾ? ಆದ್ರೂ ಭೀಮರಾವ್ ಅಂಬೇಡ್ಕರ್ ಆಗಿ ಸುಳ್ಳು ಹೇಳಿದಾನೆ. ನೀನೇ ಎತ್ಕೊಂಡೋಗಿ ಆಸ್ಪತ್ರೆಗೆ ಸೇರಿಸಿ ಹೊಣೆ ಹೊತ್ತಿಲ್ಲ ಅಂತಿದ್ಯಲ್ಲ. ನಿನ್ ಕೈಗೆ ಬಟ್ಟೆ ಕಟ್ಕೊಂಡಿದ್ಯಲ್ಲ, ಅದು ಆಸ್ಪತ್ರೆ ಹೊರಗೆ ಬಿದ್ದಿರೋದನ್ನ ನಾನು ನೋಡ್ದೆ. ನನ್ನ ಆಸ್ಪತ್ರೆಗೆ ಸೇರಿಸಿರೋ ಸುದ್ದಿ ನಮ್ಮ ಮನೆಯವ್ರಿಗೂ ಮುಟ್ತು. ಆಮೇಲೆ ಹೊಣೆ ಹೊತ್ತಿಲ್ಲ ಅಂತ್ಯಾ? ನನ್ನೇನ್ ದಡ್ಡ ಅನ್ಕೊಂಡಿದ್ಯಾ? ಯಾರೋ ಒಬ್ಬ ವ್ಯಕ್ತಿ ನನ್ನ ಆಸ್ಪತ್ರೆಗೆ ಸೇರಿಸ್ದ ಅಂತ ನಂಬೋದಕ್ಕೆ? ಹೇಳೋದು ಮಾತ್ರ ನನ್ ಯಾರ್ದು ಹೊಣೆ ಹೊತ್ತಿಲ್ಲ ಅಂತ. ನನ್ ಗಂಡ ಹೇಳ್ತಿರ್ತಾರೆ, ಅದು ಒಬ್ಬ ವ್ಯಕ್ತಿ ಮತ್ತಿನ್ನೊಬ್ಬ ವ್ಯಕ್ತಿಗೆ ಏನಾದ್ರೂ ಕೊಡಬಹುದು ಅಂತಂದ್ರೆ ಅದು ಸಮಾನತೆ ಮಾತ್ರ ಅಂತ.
ನೋಡು ನಾವು ಸಮಾನರಾದ್ವಿ. ಯಾರ ಋಣನೂ ಬೇಕಿಲ್ಲ ನಿಂಗೆ. ನನ್ ಗೆಳೆಯ ನೀನು. ರಾಷ್ಟ್ರ ಸಂವಿಧಾನಕ್ಕೆ ನೀನೆ ಶಿಲ್ಪಿಯು, ನೀನೆ ಶಿಲ್ಪಿಯು, ದಾರಿದೀಪವು. ನಾವಿಬ್ರು ಸಮಾನರು, ಸ್ನೇಹಿತರು. ನೀನೆ ಕಲಿಸಿಕೊಟ್ಟೆ ಸಮಾನತೆಯನು, ಸಮಾನತೆಯನು, ಏಕತೆಯನು. ರಾಷ್ಟ್ರ ಸಂವಿಧಾನಕ್ಕೆ ನೀನೆ ಶಿಲ್ಪಿಯು, ನೀನೆ ಕಲಿಸಿಕೊಟ್ಟೆ ಸಮಾನತೆಯನು. ನಿನ್ನ ಲೇಖನಿಯ ಬರಹ ದೇಶ ಗರ್ಜನೆ, ಒಂದು ಒಂದು ಮಾತು ಕೂಡ ಭೀಮ ಗರ್ಜನೆ. ನಾಯಕ ನೀನು ಭೀಮ. ಪ್ರಚಂಡ ಮೂರ್ತಿಗಳೇ, ವೈಭವ್! ನೀನು ಏನ್ ಮಾಡ್ದೆ ನೀನೀಗ? ಅಣ್ಣ ಬಾಯಿ ಮುಚ್ಚು! ಇವನು ಕೆಳವರ್ಗದೋನು, ನೀನು ಮೇಲ್ವರ್ಗದೋನು ಅನ್ನೋದನ್ನ ಮರ್ತು ಬಿಟ್ಟಿಯೇನೋ? ಹೇಗೋ ಮರ್ತೆ ಪಡುವೋ? ಇಂಥವ್ರ ನೆರಳು ಕಂಡ್ರು ದೂರ ಹೋಗೋರ್ ನಾವು, ಮುಟ್ಟಕ್ಕೂ ಹೇಸಿಗೆ ನಮ್ಗೆ. ಅಂಥೋನ ತಪ್ಕೋತೀಯನೋ ನಾಚಿಕೆ ಕೆಟ್ಟೋನೆ ನೀನು. ಅಶುದ್ಧ ಆಗೋದ ಇವನು, ಅಶುದ್ಧ ಆಗೋದ ಇವನು. ಹೌದು, ನಾನು ಭೀಮನ ಸ್ನೇಹಿತ ಅಂತ ಒಪ್ಕೊಂಡಿದ್ದೀನಿ. ನಾನು ನನ್ನ ಸ್ನೇಹಿತನ ತಪ್ಕೊಂಡಿದ್ದು. ಸರಳವಾದ ವಿಚಾರ ಇದು. ನಾನು ಮೊದಲನೇ ಸಲ ಭೀಮನ್ ಹತ್ರ ಸ್ನೇಹ ಬಯಸಿದಾಗ ನನಗೆ ಕೈ ಕುಲ್ಕೋದಕ್ಕೆ ಮುಜುಗರ ಆಗ್ತಿತ್ತು. ಯಾಕಂದ್ರೆ ಹುಟ್ಟದಾಗ್ನಿಂದ ನಾವ್ ಯಾರು ಕೆಳವರ್ಗದವ್ರನ್ನ ಮುಟ್ಟಬಾರ್ದು ಅಂತ ನನ್ನೊಳಗಡೆ ಆ ವಿಷ ಬೀಜನ್ ಬಿತ್ತಿದ್ರಿ. ಆದ್ರೆ ನಾನು ಏಟ್ ತಿಂದು ರಸ್ತೆಯಲ್ಲಿ ಅನಾಥವಾಗಿ ಬಿದ್ದಿದ್ದಾಗ ಭೀಮ ನನ್ನ ಮುಟ್ಟೋಕ್ಕೂ ಮುಂಚೆ ಕೈಗೆ ಬಟ್ಟೆ ಸುತ್ಕೊಂಡು ಬಂದಿದ್ದ. ಯಾಕಂದ್ರೆ ಬರೀ ಗೈನಲ್ಲಿ ನನ್ನ ಮುಟ್ಟಬಾರ್ದು ಅನ್ನೋ ಕಾರಣಕ್ಕೆ. ವೈಭವ್ ಮೂರ್ತಿಗಳೇ, ನಿಮ್ಗೇನಾಯ್ತು? ಈಗಲೇ ಆಸ್ಪತ್ರೆಗೆ ಹೋಗೋಣ ಬನ್ನಿ. ನಾನ್ ತುಂಬಾ ಯೋಚನೆ ಮಾಡಿದೆ. ಆ ಕ್ಷಣದಿಂದಲೇ ನಾನು ನಿರ್ಧಾರ ಕೂಡ ಮಾಡಿದೆ, ಭೀಮನ್ ಜೊತೆ ನಾನ್ ಸ್ನೇಹ ಬೆಳೆಸ್ತೀನೋ ಇಲ್ವೋ, ಆದ್ರೆ ಕೆಳವರ್ಗದವ್ರನ್ನ ಮುಟ್ಟಬಾರ್ದು ಅನ್ನೋ ಮನಸ್ಥಿತಿನ ನಾನ್ ವಿರೋಧಿಸಲೇಬೇಕು ಅಂತ. ನಮ್ಮನ್ನು ಎದುರಾಕೊಂಡ್ರಿ ವೈಭವ ಮೂರ್ತಿ. ನಮ್ಮನ್ ಮಾತ್ರ ಅಲ್ಲ, ಖುದ್ ನಿಮಗ್ ನೀವೇ. ಹುಚ್ಚು ಹಿಡ್ದಿದೆ ನಿಮ್ಗೆ. ಪ್ರಚಂಡ ಮೂರ್ತಿಗಳೇ, ಇವರಿಗೆ ಶುದ್ಧೀಕರಣ ಆಗ್ಲೇಬೇಕು. ನಾನಾಗೋದಿಲ್ಲ. ಹಾಗೆಲ್ಲ ಹೇಳ್ಬೇಡ ವೈಭವ್, ದಯವಿಟ್ಟು ಹಾಗೆಲ್ಲ ಅನ್ಬೇಡ. ನಾನ್ ಸರಿಯಾಗಿ ಹೇಳ್ತಾ ಇದ್ದೀನಿ ಅದ್ಗೆ, ನಾನಾಗಲ್ಲ. ಸಾಕ್ ಮಾಡು. ವೈಭವ್, ನೀನು ಶುದ್ಧೀಕರಣ ಆಗೋದಕ್ಕೆ ಒಪ್ಪಲೇಬೇಕು. ಇಲ್ಲ ಅಂದ್ರೆ ಇಲ್ಲೇ ಈ ಕೆಳವರ್ಗದವ್ರ ಜೊತೆನೆ ಬಿದ್ದಿರ್ಬೇಕಾಗುತ್ತೆ. ನೀನು ಕೂಡ ಇವ್ರ ತರನೇ ಅಶುದ್ಧ ಆಗಿ ಹೋದೆ. ಇಲ್ಲ ಇಲ್ಲ, ವೈಭವ್ ಮನೆಗ್ ಬರ್ತಾನೆ, ಶುದ್ಧೀಕರಣನೂ ಮಾಡ್ತಾನೆ ಅಲ್ವಾ ವೈಭವ್? ನಡಿ ಬಾ. ಇಲ್ಲ ಅದ್ಗೆ,
ನನಗನ್ಸುತ್ತೆ ನನಗೆ ಯಾವ ಶುದ್ಧೀಕರಣದ ಅವಶ್ಯಕತೆನೂ ಇಲ್ಲ ಅಂತ. ಭೀಮನ್ ಜೊತೆ ಸ್ನೇಹ ಬೆಳ್ಸಕ್ಕೆ ನಾನು ಅವನ್ ಜಾತಿಯವನೇ ಆಗ್ಬೇಕು ಅನ್ನೋ ಅವಶ್ಯಕತೆನೂ ಇದೆ ಅಂತ ನನಗನ್ನಿಸ್ತಿಲ್ಲ. ಯಾವ ಶುದ್ಧೀಕರಣನೂ ಮಾಡ್ಕೊಳ್ದೆ ನಮ್ಮನೇಲಿ ನಾನು ಮೊದ್ಲಿದ್ದಂಗೆ ಇರ್ತೀನಿ. ತಲೆ ಕೆಟ್ಟಿದೆಯೇನ್ರಿ? ವೈಭವ್ ಮೂರ್ತಿ, ಮೇಲ್ನವ್ರ ಭಾವನೆಗಳ ಜೊತೆ ಆಟ ಆಡಬೇಡಿ. ಅದ್ರ ಪರಿಣಾಮ ಏನಾಗುತ್ತೆ ಅಂತ ಗೊತ್ತಿದೆ ಅನ್ಕೋತೀನಿ. ಏನ್ ಅನ್ಕೊಂಡಿದ್ದೀರಾ ನೀವು? ಭೀಮನ್ ಜೊತೆ ಸ್ನೇಹ ಬೆಳೆಸ್ತೀನಿ. ನಿಮ್ ಜೊತೆ ಭೀಮನೇ ಸ್ನೇಹ ಬೇಡ ಅಂತಿದ್ದಾನೆ, ಆದ್ರೆ ನೀವು ಭೀಮನ್ ಜೊತೆ ಸ್ನೇಹ ಬೆಳೆಸ್ತೀನಿ ಅಂತಿದ್ದೀರಾ. ವೈಭವ್ ಮೂರ್ತಿ, ನಿಮ್ಮ ಹಿತೈಷಿಯಾಗಿ ಹೇಳ್ತಿದ್ದೀನಿ ನಾನು, ಭೀಮ್ರಾವನ್ ಜೊತೆ ಸ್ನೇಹ ಬೆಳೆಸಕ್ ಹೋಗಿ ಪ್ರಾಣ ಕಳ್ಕೋಬೇಡಿ ನೀವು. ನನ್ನ ಸ್ನೇಹಿತನ್ ಪ್ರಾಣ ಅದ್ ಹೇಗ್ ತೆಗಿತಿರೋ ನಾನು ನೋಡ್ತೀನಿ. ವೈಭವ್ ಮೂರ್ತಿಗಳೇ, ನಿಮ್ಮ ಸ್ನೇಹನ ನಾನು ಒಪ್ಕೋತಾ ಇದ್ದೀನಿ. ಸತ್ಯ ಸರ್ವನಾಶ ಆಯ್ತು ಭೀಮಾ. ಯಾವುದು ನಾಶ ಆಗಿಲ್ಲ ಅಮ್ಮ. ಭೀಮರಾವ್ ಜೊತೆ ಸ್ನೇಹ ಬೆಳೆಸೋದು ತಪ್ಪಾ? ವೈಭವ್, ಶುದ್ಧೀಕರಣ ಮಾಡ್ಕೋತೀಯೋ ಬಿಡ್ತೀಯೋ, ಇನ್ಮೇಲೆ ಈ ಹೊಸ ಸಂಬಂಧಕ್ಕೆ ಜೋತ್ ಬಿದ್ದಿರು. ಮುಂದೇನ್ ಮಾಡ್ಬೇಕು ಅಂತ ನನಗೊತ್ತು. ರಮ್ಮ, ಅಳ್ಬೇಡ ಮಗಳೇ. ನೀನಿದ್ದನ್ನೇ ಅಲ್ವಾ ನಿರೀಕ್ಷೆ ಮಾಡಿದ್ದಿದ್ದು. ನೀನೀಗ ನಮ್ಮೋಳು, ನನ್ನ ಮಗಳ ಸಮಾನ. ಅವಳು ಹೋಗ್ಬಿಟ್ಲು ಪಾಪ. ನೀನು ನನ್ನ ಮಗಳ ಥರಾನೆ. ನಿನ್ನನ್ನ ನಾನು ನೋಡಿದಾಗೆಲ್ಲ ನನ್ನ ಮಗಳೇ ಕಣ್ಮುಂದೆ ಬರ್ತಾಳೆ. ನಾನು ಎಲ್ರಿಗೂ ಮಾತು ಕೊಡ್ತೀನಿ, ನನ್ನ ಮತ್ ಭೀಮನ್ ಸ್ನೇಹದಿಂದ ಯಾರಿಗೂ ಯಾವುದೇ ನಷ್ಟನೂ ಆಗಲ್ಲ. ಅಕಸ್ಮಾತ್ ನಷ್ಟ ಆದ್ರೆ ಆ ಎಲ್ಲ ನಷ್ಟನ ನಾನು ತುಂಬಿಸ್ಕೊಡ್ತೀನಿ. ಆದ್ರೆ ಪ್ಲೀಸ್, ಇಲ್ಲಿಂದ ನಾನು ಹೊರಟ ಮೇಲೆ ಭೀಮಂಗ್ ಯಾರು ಬೈಬೇಡಿ.
ನೋಡಿ ವೈಭವ್ ಮೂರ್ತಿಗಳೇ, ನಿಮ್ಮ ಪ್ರಾಮಾಣಿಕತೆ ಬಗ್ಗೆ ನಾನು ಪ್ರಶ್ನೆ ಮಾಡ್ತಿಲ್ಲ. ಆದ್ರೆ ಸ್ನೇಹಿತನ್ ತಂದೆ ನನಗೂ ತಂದೆ ಸಮಾನ ಅಲ್ವಾ? ನನ್ನ ತಂದೆ ಚಿಕ್ಕೋನಿದ್ದಾಗ್ಲೇ ತೀರ್ಹೋದ್ರು. ನಾನು ನಿಮ್ಮನ್ನ ಅಪ್ಪ ಅಂತ ಕರೀಲ. ಪ್ರಚಂಡ ಮೂರ್ತಿಗಳೇ, ಪ್ರಚಂಡ ಮೂರ್ತಿಗಳೇ, ಹೊರಗೆ ಬನ್ನಿ. ನೋಡು, ಉರಿಯೋ ಬೆಂಕಿಗೆ ತುಪ್ಪ ಸುರಿಯಕ್ ಬಂದಿದ್ದಾರೆ. ಏನು ಉತ್ತರ ಕೊಡ್ಲಿ ಇವರಿಗೆ? ಏನು ಉತ್ತರ ಕೊಡ್ಲಿ? ಪ್ರಶ್ನೆ ಮಾಡಕ್ ಬಂದಿದ್ದಾರೆ. ಪ್ರಚಂಡ ಮೂರ್ತಿಗಳೇ, ನೀವು ಮೇಲ್ವರ್ಗದ ರಕ್ಷಕರು. ಅಂಥದ್ರಲ್ಲಿ ನಿಮ್ ಕಿರಿಯ ಸಹೋದರ ಒಬ್ಬ ಕೆಳವರ್ಗದ ಹುಡುಗನ ಜೊತೆ ಹೇಗ್ ಸ್ನೇಹ ಬೆಳೆಸಕ್ ಸಾಧ್ಯ? ರೀ ನೀವ್ ಹೇಳ್ಬಿಡಿ, ಅವನ ಮಾತ್ ಕೇಳ್ತಿಲ್ಲ ಅಂತ. ಏಯ್, ಇಲ್ಲೇ ಹೂತಾಕ್ ಬಿಡೋಣ ಅನ್ನಷ್ಟು ಕೋಪ ಬರ್ತಾ ಇದೆ. ಅವ್ರ ಮುಂದೆ ನಿಂತು ಇದನ್ನ ಹೇಳ, ನಮ್ಮ ಕಿರಿ ತಮ್ಮ ನಮ್ಮ ಮಾತನ್ನ ಕೇಳ್ತಿಲ್ಲ ಅಂತ. ನಮ್ಮನೆ ಹುಡುಗನೇ ನಮ್ಮ ಮಾತು ಕೇಳಲಿಲ್ಲ ಅಂದ್ರೆ ಇನ್ನು ಸುತ್ತಮುತ್ತ ಇರೋ ಜನ ಹೇಗ್ ಕೇಳ್ತಾರೆ ಅಂತಾರೆ. ನಮ್ ಮರ್ಯಾದೆ ಏನಾಗ್ಬೇಡ. ಮರ್ಯಾದೆ ಕೊಡ್ತಾರೆ ಅನ್ಕೊಂಡಿದ್ಯಾ? ಕೊಡ್ತಾರ? ನಿನ್ನ ಬುದ್ಧಿಗಿರೋ ಮರ್ಯಾದೆನೂ ಕೊಡಲ್ಲ. ಮಾತ್ ಕೇಳಲ್ಲ ಅನ್ಬೇಕಂತೆ. ಹೊರಗೆ ಹೋಗಿ ನೋಡ್ತೀನಿ. ಪ್ರಚಂಡ ಮೂರ್ತಿಗಳೇ, ಕೆಳವರ್ಗದ ಹುಡುಗ ಭೀಮರಾವ್ ಜೊತೆ ನಿಮ್ಮಿ ಕೊನೆ ತಮ್ಮ ಸ್ನೇಹ ಬೆಳೆಸಿದನಂತೆ. ನಿಮ್ಮನ್ನ ಮೇಲ್ವರ್ಗದ ಮುಖಂಡರು ಅಂತಾನೆ ತಿಳ್ಕೊಂಡಿದೀವಿ. ಈಗ ನೀವೇ ಹೇಳಿ, ನಿಮ್ಮ ಮನೇಲೆ ಆಚಾರ ಮಣ್ಣು ತಿಂದ್ರೆ ಸಮಾಜಕ್ಕೇನ್ ಸಂದೇಶ ಕೊಟ್ಟಂಗಾಗುತ್ತೆ? ಇದ್ರ ಜವಾಬ್ದಾರಿ ನಾನ್ ತಗೋತೀನಿ. ನಮ್ ಸಮಾಜಕ್ಕೆ ಒಳ್ಳೆ ಸಂದೇಶನೇ ಕೊಡ್ತೀನಿ. ನಾನೊಂದು ನಿರ್ಧಾರ ಮಾಡಿದ್ದೀನಿ. ನನ್ನ ಕಿರಿ ತಮ್ಮನ ಮನೆಯಿಂದ ಹೊರಗಡೆ ಹಾಕ್ತಾ ಇದ್ದೀನಿ. ಅದ್ ಹೆಂಗ್ ಹೊರಗಾಗ್ತೀರಾ? ಅಲ್ಲೇ ನಿಂತ್ಕೋ. ಈ ಮನೆಯಲ್ಲಿ ನೀನಿರಕ್ ಸಾಧ್ಯ ಇಲ್ಲ. ನಾನು ಪಾಲುದಾರ, ಇಲ್ಲೇ ಇರ್ತೀನಿ. ನಿಮ್ ಮಡಿಗ್ ಭಂಗಾನೂ ತರಲ್ಲ, ನಿಮ್ಮನ್ ಮುಟ್ಟೋದೂ ಇಲ್ಲ. ನಾನ್ ಲಂಡನ್ನಿಗೆ ಹೋಗೋ ತನಕ ನಾನಿಲ್ಲೇ ಈ ಮನೇಲೇ ಇರ್ತೀನಿ.